ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಏನು ಮಾಡ್ಬೇಕಂದ್ರೆ, ನೀವು ಥಂಬ್ನೇಲ್ ಟೈಟಲ್ ನೋಡಿರ್ತೀರಿ. ಸೊ ನಾ ಇವತ್ತು ಗುಲಾಬ್ ಜಾಮೂನ್ ಮಾಡಬೇಕು ಅಂತ ಹೇಳಿ ಮಾಡೀನಿ. ಸೊ ನಾನು ನಿನ್ನೆ ರಾಜ್ಗುರು ಮಾರ್ಟಿಗೆ ಹೋಗಿದ್ದೆ. ಸೊ ಅಲ್ಲಿ ನಾನು MTRದವ್ರದ್ದು ಗುಲಾಬ್ ಜಾಮೂನ್ ತೊಗೊಂಬಂದಿನಿ. ಇದು ಬೈ ಒನ್ ಗೆಟ್ ಒನ್ ಇತ್ತು. ಸೊ ಇದನ್ನ ತೊಗೊಂಬಂದಿನಿ. ಇದರಿಂದ ಹೆಂಗೆ ಮಾಡ್ಬೇಕು ಗುಲಾಬ್ ಜಾಮೂನ್ ಅನ್ನೋದನ್ನ ರೆಸಿಪಿನೂ ಐತಿ. ಸೊ ಇದು ನನಗೆ ಅರೌಂಡ್ 140 ಬಿದ್ದದ. ಸೊ 140ಗೆ ನಂಗೆ 2 ಪ್ಯಾಕ್ಸ್ ಬಂದವು. ಸೊ 2 ಪ್ಯಾಕೆಟ್ ಅಂದ್ರೆ ಹಾಫ್ KG ಆಗುತ್ತೆ. ಸೊ ಇಲ್ಲಿ ನಾನು ಎಲ್ಲ ಡವ್ ರೆಡಿ ಮಾಡಿನದು ಹಿಟ್ಟು, ಹಾಲು ಮತ್ತು ನೀರು ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಸಾಫ್ಟ್ ಆಗಿ ನಾನು ಹಿಟ್ ಮಾಡ್ಕೊಂಡು ಈ ತರ ಸ್ಮಾಲ್ ಬಾಲ್ಸ್ ಮಾಡ್ಕೊಂಡಿನಿ ನಾನು ರೌಂಡ್ ಶೇಪಿಗೆ. ಸೊ ನೀವು ಬೇರೆ ಶೇಪ್ ಬೇಕಂದ್ರೂ ಮಾಡ್ಕೋಬಹುದು. ಯೂಶುವಲಿ ಗುಲಾಬ್ ಜಾಮೂನ್ ಎಲ್ಲಾರು ರೌಂಡ್ ಶೇಪೇ ಮಾಡ್ತಾರ, ಆರ್ ಎಲ್ಸ್ ಎಗ್ ಶೇಪ್ನು ಮಾಡಿರ್ತಾರ, ಉದ್ದ್ ಮಾಡಿರ್ತಾರ. ಸೊ ಆ ಥರನು ಮಾಡಿರ್ತಾರ. ಸೊ ನಾ ಇಲ್ಲ ಆಲ್ರೆಡಿ ಒಂದ್ ಸ್ವಲ್ಪ ಹಾಕಿ ಕರಿಲಿಕತ್ತೀನಿ. ಸೊ ಇದು ಏನಾಗ್ಬೇಕಂದ್ರ ಫುಲ್ ಬ್ರೌನ್ ಕಲರ್ ಬರ್ಬೇಕು. ಬ್ರೌನ್ ಕಲರ್ ಬಂದ್ರೆ ಇಷ್ಟೇ ಅದು ಒಳಗಿಂದ ಎಲ್ಲಾ ಚಂದಂಗ್ ಬೇದಿರ್ತೈತಿ. ಇಲ್ಲಾಂದ್ರೆ ಒಳಗೆಲ್ಲ ಹಸಿ ಹಿಟ್ಟು ಹಂಗೆ ಇರ್ತೈತಿ. ಸೊ ಇದು ಮ್ಯಾಲ ಕಾಣ್ಲಿಕ್ಕೆ ಆ ತರ ಅಷ್ಟು ಡಾರ್ಕ್ ಬ್ರೌನ್ ಕಾಣ್ಸುತ್ತ. ಬಟ್ ಇದೇ ತರ ಕರದ್ರೇನೆ ನಮ್ದು ನಾವು ಏನ್ ಸಕ್ರಿ ಪಾಕ ಒಳಗ್ ಹಾಕ್ತಿವಿ ಅವಾಗ ಸಾಫ್ಟ್ ಆಗಿ ಇದು ಆಗ್ತಾವು. ಅದಕ್ಕ ನೀವು ಸ್ವಲ್ಪ ಬಹಳ ಹೊತ್ತನ ಕರಿಬೇಕು, ಡಾರ್ಕ್ ಆಗುವಂಗ. ಸೊ ಇಲ್ಲಿ ನಾನು ಇನ್ನೊಂದ್ ಸೆಟ್ ಹಾಕಾಕತ್ತೀನಿ. ಆಲ್ರೆಡಿ ನಾನು ಸಕ್ರಿ ಪಾಕ ರೆಡಿ ಮಾಡ್ಕೊಂಡಿನಿ. ಸಕ್ರಿ ಪಾಕ ರೆಡಿ ಮಾಡಿ ಅದ್ರೊಳಗೆ ನಾ ಆಲ್ರೆಡಿ ಸ್ವಲ್ಪ ಜಾಮೂನು ಕರದ್ ಹಾಕೀನಿ. ಮತ್ತೆ ಜಾಮೂನ್ ಮಾಡ್ಬೇಕಂದ್ರ ಮೇನ್ ಮಿಸ್ಟೇಕ್ ಏನ್ ಮಾಡ್ಬಾರ್ದು ಅಂತಂದ್ರ, ಯಾವತ್ಲೂನು ನಾವು ಇದು ಏನ್ ಹೈ ಫ್ಲೇಮ್ ಇಡ್ಬಾರ್ದು, ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಬೇಕು ಇದು ಜಾಮೂನ್. ಇಲ್ಲಂದ್ರ ಬಹಳ ಜೋರಾಗಿಟ್ರೆ ಎಲ್ಲಾ ಹೊತ್ತದಂಗ ಆಗ್ಬಿಡ್ತಾವು. ಕಲರ್ ಜಲ್ದಿನೇ ಬಂದ್ಬಿಡ್ತೈತಿ, ಬಟ್ ಒಳಗ್ ಇನ್ನೂ ಅದು ಬೆಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ ಒಳಗ್ ಇಟ್ಕೊಂಡೇ ನಾವು ಜಾಮೂನ್ ಮಾಡ್ಬೇಕು. ಅವಾಗ ಅದು ಟೇಸ್ಟ್ ಚೆನ್ನಾಗ್ ಬರ್ತೈತಿ. ಚೆನ್ನಾಗ್ ಬಂದ್ ಕೂಡ್ಲೆ ಸಕ್ರಿ ಪಾಕ ಒಳಗ್ ಏನ್ ಹಾಕ್ತಿವಿ ಅವಾಗ ಸಾಫ್ಟ್ ಆಗಿ ಆಗ್ತೈತಿ, ಅದೆಲ್ಲಾ ಪಾಕ ಹಿರ್ಕೋತೈತಿ. ಸೊ ಇದು ಎಲ್ಲಾ ಪಾಕ ಹಿರ್ಕೊಂಡು ಸಾಫ್ಟ್ ಆಗ್ಲಿಕ್ಕ ಮಿನಿಮಮ್ ಒಂದ್ 5 hours ಆದ್ರೂ ಬೇಕು. ಇದು ಮಾಡಿ ಬಿಸಿ ಇರ್ಬೇಕಾದ್ರೆ ಹಾಕ್ಬಾರ್ದು. ಸ್ವಲ್ಪ ಹೊತ್ತು ವೇಟ್ ಮಾಡಿ ಒಂದ್ 5 ಸೆಕೆಂಡ್ 10 ಸೆಕೆಂಡ್ಸ್ ವೇಟ್ ಮಾಡಿ ಇಲ್ಲಿ ನೀವು ಸಕ್ರಿ ಪಾಕ ಹಾಕ್ಬೇಕು. ಇಲ್ಲಿ ಆಲ್ರೆಡಿ ನಾನು ಮಾಡಿ ಹಾಕಿನಿ. ಇದು ಲಾಸ್ಟ್ ಐತಿ. ಸೊ ಲಾಸ್ಟ್ ಕರಿಲಿಕತ್ತಿದ್ದೆ ನಾನು. ಸೊ ನೋಡ್ರಿ ಎಷ್ಟು ಭಾರಿ ಆಗ್ಯಾವಂತ. ಸೊ ಹಂಗೆ ಇದು ಹಿಂಗಿದು ಕೈ ಆಡ್ಸ್ಕೊತ ಇರ್ಬೇಕು, ಒಂದೇ ಕಡೆ ಬಿಡ್ಬಾರ್ದದು. ಸೊ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಹಿಂಗೆ ಫುಲ್ ಡಾರ್ಕ್ ಬ್ರೌನ್ ಆಗೋತನ ನಾವು ಕರಿಬೇಕು. ಅಂದ್ರ ಚೆನ್ನಾಗ್ ಟೇಸ್ಟ್ ಬರ್ತೈತಿ. ನೀವು ಪ್ಯಾಕೆಟ್ ಹಿಂದ್ ಇರ್ತೈತಿ. ಸೊ ರೆಸಿಪಿ ನೀವು ನೋಡ್ಕೊಂಡು ಮನೆಯೊಳಗ್ ಟ್ರೈ ಮಾಡ್ಬೋದು. ಸೊ ಆಲ್ರೆಡಿ ಎಲ್ಲಾರು ಮಾಡಿರ್ತೀರಿ. ಸೊ ಇದು ಮಾಡಾತಿದ್ದೆ. ಸೊ ಒಂದು ವ್ಲಾಗ್ ಆಗ್ಲಿ, ಸೊ ಇವತ್ತೇನಾದ್ರು ಅಂತಂದು ನಾ ಇದು ವಿಡಿಯೋ ಮಾಡೀನಿ. ಸೊ ನೋಡ್ರಿ ಎಷ್ಟು ಚೆನ್ನಾಗ್ ಶೇಪ್ ಬಂದೈತಿದು. ಸೊ ತಿನ್ಲಿಕ್ಕಂತ್ರು ಭಾಳ ತಿನ್ಬೇಕಂತ ಕ್ರೇವಿಂಗ್ ಆಗತೈತಿ ನಂಗೆ ಜಾಮೂನ್. ಸೊ ಹೊರಗಡೆ ಹೋದ್ರ ಭಾಳ ಕಾಸ್ಟ್ಲಿ ಕೊಡ್ತಾರ. ಸೊ 50 rupeesಗೆ ಒಂದ್ ಹೋಟೆಲ್ ಒಳಗಂತ್ರು 2-3 ಪೀಸಸ್ ಇಷ್ಟೇ ಕೊಡ್ತಾರ. ಸೊ ನೀವು ಅದೇ ಮನಿಯೊಳಗ್ ತಂದ್ ಮಾಡ್ಕೊಂಡ್ರ ಸೊ ಇಷ್ಟು ಜಾಮೂನ್ ನೀವು ತಿನ್ಬಹುದು. ಮನಿ ಮಂದಿಗೆಲ್ಲಾ ಆಗ್ತೈತಿ. ಸೊ ಖವಾದು ಮಾಡ್ತಾರ, ಖವಾ ಮತ್ತ ಮೈದಾದು. ಸೊ ಅದು ಸ್ವಲ್ಪ ಲೆಂದಿ ಪ್ರೊಸೆಸ್ ಐತಿ. ಸೊ ನಾ ಇಲ್ಲಿ MTRದು ಈಸಿ ಆಗ್ತೈತಿ ಅಂತ ಹೇಳಿ ನಾನು MTRದು ಪ್ಯಾಕೆಟ್ ತಗೊಂಬಂದಿದ್ದೆ. ಸೊ ಟೇಸ್ಟ್ ಮಾಡಿ ಹೆಂಗದ ಅಂತ ಹೇಳ್ತೀನಿ. ಸೊ ಟೇಸ್ಟ್ ಅಂತೂ ಚೆನ್ನಾಗಿ ಆಗೈತಿ. ಇಲ್ಲಿ ನಾನು ಸಕ್ರಿ ಇದು ಪಾಕ ಮೆಜರ್ಮೆಂಟಿಗೆ ಏನ್ ತಗೊಂಡಿನಂದ್ರ 2 ದೊಡ್ಡ ಗ್ಲಾಸ್ ಏನ್ ನಾವು ನೀರ್ ಕುಡಿತೀವಲ್ಲ, ಸೊ ಆ ಗ್ಲಾಸ್ಲೆ 2.5 ಕಪ್ ನಾನು ಸಕ್ರಿ ತಗೊಂಡಿನಿ. 2 ಕಪ್ ನೀರ್ ಹಾಕಿನಿ. ಸೊ ನೀರ್ ಹಾಕಿ ಅದು ಚೆನ್ನಾಗಿ ಪಾಕ ಬರೋಂಗ ಮಾಡ್ಕೋಬೇಕು. ಮಾಡ್ಕೊಂಡು ಆಮೇಲೆ ಇದು ಬಂದ್ ಮಾಡಿ ಜಾಮೂನ್ ಕರ್ದು ಅದ್ರೊಳಗೆ ಹಾಕ್ಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡ್ರಿ. ಥ್ಯಾಂಕ್ ಯು.